ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ರೊಟ್ಟಿ ಬುತ್ತಿ ಜಾತ್ರೆ ಅತ್ಯಂತ ಭವ್ಯವಾಗಿ ಹಾಗೂ ಸಂಭ್ರಮದಿಂದ ಜರುಗಿದೆ. ಜಾತ್ರೆಯ ಅಂಗವಾಗಿ ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಶ್ರೀ ದುರ್ಗಾದೇವಿಯ ಗುಡಿಯ ತನಕ ತಲುಪಿತು. ಮೆರವಣಿಗೆಯಲ್ಲಿ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ 101 ಮುತ್ತೈದೆಯರಿಗೆ ಶ್ರೀರಾಮನ ಮಹಾರಾಜರಿಂದ ಉಡಿ ತುಂಬುವ ಕಾರ್ಯಕ್ರಮ ಜರುಗಿದೆ. ಇದೇ ವೇಳೆ ಮಹಾರಾಜರು ದೇವಿಯ ಮಹಿಮೆ ಮತ್ತು ಪವಾಡಗಳ ಕುರಿತು ಭಕ್ತರಿಗೆ ತಿಳಿಸಿ ಆಶೀರ್ವಾದ ನೀಡಿದ್ದಾರೆ. ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ರಥಸ್ಮರಣೀಯರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶಿವ ಶರಣರನ್ನ ಎನ್ನ ಅನುಮಣದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಹಾಗೂ ನನ್ನ ಆರಾಧ್ಯ ದೇವತೆಗಳಾದ ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ತಾಯಿಯ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ದಿವಸ ಹೆಮ್ಮೆಯ ದುರ್ಗಾದೇವಿಯ ಜಾತ್ರೆಗೆ ತಾವೆಲ್ಲರೂ ಬಂದಿರಿ. ಯಾರ್ಯಾರು ಉಡಿ ತುಂಬಿಕೊಂಡು ಇವತ್ತಿನ ದಿವಸ ದುರ್ಗಾದೇವಿಯ ಜಾತ್ರೆಯನ್ನು ಮಾಡಬೇಕು ಅಂದ್ಕೊಂಡು ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲಿ ಉಡಿ ತುಂಬಿಕೊಳ್ಳಕ್ಕಂತ ಬಂದಿರಿ. ನಿಮ್ಮಲ್ಲಿ ಕಾಡುವಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಆ ದುರ್ಗಾದೇವಿ ನಂಬ್ಕೊಂಡು ನಿಮ್ಮ ಮನೆತನಕ್ಕೆ ಎಲ್ಲರಿಗೂ ಸುಖ ಕೊಡಲಿ ಅಂತ ಆ ದುರ್ಗಾದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಟಿವಿ ಮತ್ತು ಮೊಬೈಲ್ ಕಂಪ್ಯೂಟರ್ ಇವೆಲ್ಲ ಬರೋದ್ರಿಂದ ಗುಡಿ ಗುಂಡಾರದಲ್ಲಿ ಜಾತ್ರೆ ಇದ್ರೂ ಸಹಿತ ಬಿಸಿಲೊಳಗೆ ಎಲ್ಲಿ ಹೋಗೋದು ಬಿಡಂತೇಳಿ ಮನೇಲಿ ಕೊಂಡು ಜನನೇ ಹೆಚ್ಚಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮೂರಿನ ದುರ್ಗಾದೇವಿ ಜಾತ್ರೆಗೆ ನಾವು ಹೋಗಲೇಬೇಕು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಇವತ್ತಿನ ದಿವಸ ದುರ್ಗಾದೇವಿಯ ಜಾತ್ರೆಯಲ್ಲಿ ಉಡಿ ತುಂಬಿಕೊಂಡು ನೋಡ್ರಿ ಎಂಥ ನಮ್ಮ ಕಾರ್ಯಕ್ರಮದಲ್ಲಿ ಹನುಮಂತ ಮಾಂಗ, ರಾಮು ಮಾಂಗ, ಕರೆಪ್ಪ ಮಾಂಗ, ಬಸಸುತ್ತಾಪುರ್, ವಿಠಲ ಮಾಂಗ, ಸಂಜು ಪೂಜಾರಿ ಸೇರಿ ಹಲವರು ಭಾಗವಹಿಸಿದ್ರು. ಹುಲಿಕಾಂತೇಶ್ವರ ಟ್ರಸ್ಟ್ ಸಮಿತಿ ಅಧ್ಯಕ್ಷರು ಆದ ರಾಮಕೃಷ್ಣ ದಳವಾಯ್, ಲಕ್ಷ್ಮಣ ಮಾಂಗ, ಸಮಾಜ ಸೇವಕರು ಆದ ಆನಂದ್ ವಡ್ಡರ್ ಮತ್ತು ಗ್ರಾಮಸ್ಥರು ಹಾಗೂ ಹಿರಿಯರು ಉಪಸ್ಥಿತರಿದ್ದು ಗ್ರಾಮದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಮಂಜುನಾಥ್ ಮಾಂಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.